ಹಾಯ್ ನಮಸ್ಕಾರ, ವೆಲ್ಕಮ್ ಟು ಗಾಯತ್ರಮ್ಮ ಕನ್ನಡ ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು 7 ಗಂಟೆಗೆ ಎದ್ದಿದ್ದೀನಿ. ಇವತ್ತು ನಾನು ನನ್ನ ಹೈ ಶುಗರ್ ಕಂಟ್ರೋಲ್ ಮಾಡುವಂಥ ಡಯಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಹಾಟ್ ವಾಟರ್ಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಆ ಬಿಸಿನೀರನ್ನ ಕುಡಿತೀನಿ. ನಾನು ದಿನ ಇದನ್ನ ಮಾಡ್ತೀನಿ. ಇದು ಜೀರ್ಣಶಕ್ತಿಗೂ ಒಳ್ಳೆಯದು, ಹಾಗೆ ನಮ್ಮ ವೆಯ್ಟ್ನ ಬ್ಯಾಲೆನ್ಸ್ ಇಡೋಕ್ಕೂ ತುಂಬಾ ಒಳ್ಳೆಯದು ಈ ಡ್ರಿಂಕು. ನಾನು ಡೈಲಿ ಕುಡಿಯೋದ್ರಿಂದ ನಂಗೆ ಅಭ್ಯಾಸ ಆಗಿಬಿಟ್ಟಿದೆ. ಈಗ ತುಂಬ ಬಿಸಿ ಇತ್ತು, ಮೇಲ್ಗಡೆ ಹೋಗ್ಬಿಡ್ತೀನಿ, ವಾಕಿಂಗ್ ಮಾಡಿ ಸ್ವಲ್ಪ ಎಕ್ಸಸೈಸ್ ಮಾಡಿ ಆಮೇಲೆ ಈ ಡ್ರಿಂಕ್ನ ಕುಡಿತೀನಿ. ಡೈಲಿ ವಾಕಿಂಗು ಎಕ್ಸಸೈಸ್ ಮಾಡೋದ್ರಿಂದ ನನಗೆ ಎಷ್ಟೋ ಆರಾಮ ಅನಿಸುತ್ತೆ. ನೀವು ಅಷ್ಟೇ ದಿನ ವಾಕಿಂಗು ಎಕ್ಸಸೈಸ್ ಮಾಡಿ, ನಿಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗೋದು ನೀವೇ ನೋಡ್ತೀರಾ. ಬರೀ ಶುಗರೇ ಅಲ್ಲ, BP ಏನೇ ಇದ್ದರೂ ಕೂಡ, ಏನೇ ರೋಗ ಇದ್ದರೂ ಕೂಡ ಕಂಟ್ರೋಲ್ ಬರುತ್ತೆ. ಕ್ಯಾನ್ಸರ್ ಇದ್ದರೂ ಕೂಡ ನಾವು ಈ ಡಯಟ್ ಮಾಡೋದ್ರಿಂದ ಕಂಟ್ರೋಲ್ ಮಾಡ್ಕೊಬೋದು. ಅಂದರೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕಷ್ಟೆ. ನಾನು ಒಂದು 15 ನಿಮಿಷ ನಾನು ವಾಕಿಂಗ್ ಮಾಡಿದೆ. ಇವಾಗ ಒಂದು 10 ನಿಮಿಷ ಎಕ್ಸಸೈಸ್ ಮಾಡ್ಕೊತಾ ಇದ್ದೀನಿ. ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಹೆವಿ ಎಕ್ಸಸೈಸ್ ಎಲ್ಲ ನಾನು ಮಾಡ್ಕೊಳ್ಳಲ್ಲ. ಜಸ್ಟು ಕೈ ಕಾಲಿಗೆ ಬೆನ್ನಿಗೆ ಎಲ್ಲ ಎಕ್ಸಸೈಸ್ ಆಗಬೇಕು, ಆ ಥರ ನಾನು ಎಕ್ಸಸೈಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಸಿಂಪಲ್ ಆಗಿರೋ ಎಕ್ಸಸೈಸೇ ನಾನು ಮಾಡ್ಕೊಳ್ಳೋದು. ಆಮೇಲೆ ನೀವು ಅಷ್ಟೇ ಎಕ್ಸಸೈಸು, ಪ್ರೆಗ್ನೆನ್ಸಿಗೆ ಎಕ್ಸಸೈಸ್ ಹೇಗೆ ಮಾಡೋದು ಅನ್ನೋದು ನಮಗೆ ಆನ್ಲೈನಲ್ಲಿ ಸಿಗುತ್ತೆ. ನಾನು ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡ್ಬೋದು. ಅದನ್ನು ನೋಡಿಕೊಂಡೆ ನಾನು ಮಾಡ್ತಿರೋದು. ಇಷ್ಟೇ ನಾನು ಎಕ್ಸಸೈಸ್ ಮಾಡೋದು. ಇವಾಗ ನಾನು ಟೈಮ್ ಟು ಟೈಮು ಇದನ್ನೆಲ್ಲ ಫಾಲೋ ಮಾಡ್ತೀನಿ. ಅದಕ್ಕೆ ನನ್ನ ಡಯಟ್ ರೊಟೀನು ಕರೆಕ್ಟಾಗಿ ಬರುತ್ತೆ. ಅದಕ್ಕೆ ರಿಸಲ್ಟು ಕೂಡ ಚೆನ್ನಾಗಿ ಬರುತ್ತೆ. ನಿಮಗೆ 200 ಮೇಲೆ ಶುಗರ್ ರೀಡಿಂಗ್ಸ್ ಬರುತ್ತೆ ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಮೆಂತ್ಯ ನೀರನ್ನ ನೆನೆ ಹಾಕಿ ಅದನ್ನು ತಿನ್ಬೋದು. ನಮ್ಮ ಅಪ್ಪಗೆ 200 ಮೇಲೆ ಬರುತ್ತೆ, 300 ಮೇಲೆ ಬರುತ್ತೆ ಶುಗರು. ಅವರು ದಿನ ಮೆಂತ್ಯ ನೀರನ್ನ ನೆನೆ ಹಾಕ್ಬಿಟ್ಟು ಅದನ್ನ ತಿಂತಾರೆ. ಒಂದು ಸ್ವಲ್ಪ ಹೊತ್ತು ಎಕ್ಸಸೈಸು ಎಲ್ಲ ಆದಮೇಲೆ ನಾನು ಆರಾಮಾಗಿ ಕೂತ್ಕೊಂಡು ಕುಡಿತಾಯಿದ್ದೀನಿ ಜೀರಿಗೆ ನೀರು. ಇದಾದಮೇಲೆ ನಾನು 8 ಗಂಟೆಗಾಗಿ ನಾನು ಇಲ್ಲಿ ಹಾಲು, ನಾನು ಮದರ್ ಹಾರ್ಲಿಕ್ಸು ಕುಡಿತಾಯಿದ್ದೀನಿ, ಮದರ್ ಪ್ಲಸ್ಸು. ಅದು ಹೊಟ್ಟೆಲಿರೋ ಮಗುಗೆ, ಪ್ರೆಗ್ನೆಂಟ್ ಲೇಡೀಸ್ಗೆ ತುಂಬಾ ಯೂಸ್ಫುಲ್ಲು. ನಾನು ಆಲ್ರೆಡಿ ತೋರಿಸಿದ್ದೀನಿ. ಹಾಗೆ ಒಂದು 4 ಬಾದಾಮಿ ನೆನೆಸಿಟ್ಟಿದ್ದೆ, ಅದನ್ನು ತಿಂದೆ. ಈಗ ನಾನು ಮಾರ್ನಿಂಗ್ ಟಿಫನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ರವೆ ಹುರ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಹಾಕಿ ನಾನು ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗೋಲ್ಲ, ಹಾಗೆ ನನಗೂ ಇಷ್ಟ ಆಗೋಲ್ಲ. ಬಟ್ ಏನು ಅಂದರೆ ನನಗೆ ತರಕಾರಿ ಹಾಕಿದ್ರೆ ಆ ಉಪ್ಪಿಟ್ಟು ತಿನ್ನಬೇಕು ಅನಿಸುತ್ತೆ. ಇವತ್ತು ಬೀನ್ಸು, ಕ್ಯಾರೆಟು ಎಲ್ಲ ಏನು ಹಾಕಿಲ್ಲ, ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡಿಕೊಂಡೆ ನೋಡಿ. ಏನಾದರೂ ಡಯಟ್ ಮಾಡೋರಿಗೆ ಈ ಉಪ್ಪಿಟ್ಟು, ಇಡ್ಲಿ, ದೋಸೆ ಇದು ತುಂಬಾ ಒಳ್ಳೆ ಟಿಫನ್ ಅಂತಲೇ ಹೇಳ್ಬೋದು. ನಾನು ಮಾರ್ನಿಂಗ್ ಟಿಫನ್ ಮಾಡಿಕೊಂಡೆ, ಪಾಪಗೂ ತಿನ್ನಿಸ್ದೆ. ಪಾಪು ತುಂಬ ಹಠ ಮಾಡಿದ್ಲು ಇವತ್ತು, ಐಸ್ ಕ್ರೀಮ್ ಬೇಕು ಅಂತ. ನಾವು ಪಾಪುಗೆ ಐಸ್ ಕ್ರೀಮ್ ಕೊಡಿಸ್ತಾ ಇರೋದೇ 4-5 ತಿಂಗಳು ಆದಮೇಲೆ ಕೊಡಿಸ್ತಾ ಇರೋದು, ಅಲ್ಲಿವರೆಗೂ ಕೊಡಿಸೇ ಇಲ್ಲ. ಇವತ್ತು ಹಠ ಮಾಡಿದ್ದಕ್ಕೆ ಹೋಗಲಿ ಅಂತ ಕೊಡಿಸಿದ್ದೀವಿ. ಆಮೇಲೆ ನಾನು ಆ್ಯಪಲ್ ತಿಂದೆ. ನನ್ನ ಮಗಳು ಐಸ್ ಕ್ರೀಮ್ ಅರ್ಧನೇ ತಿಂದಳು. ನಾನೊಂಚೂರು ಇವತ್ತು ಐಸ್ ಕ್ರೀಮ್ ತಿಂದ್ಬಿಟ್ಟೆ. ನಾನು ತಿಂದು ಒಂದು 7-8 ತಿಂಗಳಾಗೋಯ್ತು. ಈಗ ಮಧ್ಯಾಹ್ನ ನಾನು ಓಟ್ಸ್ ಮಾಡ್ಕೊತಾ ಇದ್ದೀನಿ. ಡಯಟ್ ಮಾಡೋರು ಓಟ್ಸ್ ಮಾಡ್ಕೊಂಡು ತಿನ್ನಿ. ಬೆಸ್ಟ್ ಫುಡ್ ಅಂತಂದರೆ ಓಟ್ಸು. ಡಯಟ್ ಕಂಟ್ರೋಲ್ ಮಾಡಬೇಕು, ಶುಗರ್ ಕಂಟ್ರೋಲ್ ಮಾಡಬೇಕು ಅಂತಂದರೆ ನಾನು ಮಾರ್ನಿಂಗು ಮತ್ತು ನೈಟು ಶುಗರ್ ಟ್ಯಾಬ್ಲೆಟ್ ತೊಗೊತೀನಿ, ಡಾಕ್ಟರ್ ಹೇಳಿದ್ದಾರೆ. ಪ್ರೆಗ್ನೆನ್ಸಿಯಲ್ಲಿ ಕಂಪಲ್ಸರಿ ಶುಗರ್ ಕಂಟ್ರೋಲ್ ಆಗಬೇಕಂದ್ರೆ ನಾವು ಟ್ಯಾಬ್ಲೆಟ್ ತೊಗೊಬೇಕು. ಅದು ನನಗೆ 200 ಹಂಗೆ ಬಂದಿದ್ದಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ನನಗೆ ಇವಾಗ ಕಂಟ್ರೋಲ್ ಬರ್ತಾಯಿದೆ. ಏನು ಹೇಳ್ತಾರೋ ನೋಡಬೇಕು ಡಾಕ್ಟರು. ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡ್ತಾರಾ, ಇಲ್ಲ ಡಯಟಲ್ಲೇ ಶುಗರ್ ಕಂಟ್ರೋಲ್ ಮಾಡಿ ಅಂತಾರ ನೋಡಬೇಕು. ಈಗ ನಾನು ರೂಮೆಲ್ಲ ನನ್ನ ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಕ್ಲೀನ್ ಮಾಡಿದ್ವಿ. ನೋಡಿ ಹೆಂಗಿದ್ದಿದ್ದು ರೂಮ್ನ ಇವಾಗ ಹಿಂಗೆ ಕ್ಲೀನ್ ಮಾಡಿದ್ದೀವಿ. ಈ ಥರ ಕಾಣ್ತಾ ಇದೆ. ಅದಾದಮೇಲೆ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ಮತ್ತೆ ನನ್ನ ಅಸೈನ್ಮೆಂಟು, ವರ್ಕು ಎಲ್ಲ ಇರುತ್ತಲ್ಲ ಅದೆಲ್ಲ ಮುಗಿಸ್ಕೊಂಡೆ. ಈಗ ನೋಡಿ ಇಲ್ಲಿ ನಮ್ಮ ಮನೆ ಎದುರುಗಡೆನೇ ಒಂದು 2-3 ಹುಣಸೆಕಾಯಿ ಮರ ಇದೆ. ಹುಣಸೆಕಾಯಿ ಚಿಗುರನ್ನ ಕಿತ್ಕೊಳ್ಳೋಕ್ಕೆ ಎಲ್ಲರೂ ಬರ್ತಾಯಿದ್ದಾರೆ. ಎಷ್ಟೊಂದು ಜನ ಬರ್ತಾಯಿದ್ದಾರೆ ಗೊತ್ತಾ. ನಾವು ಮನೆ ಮುಂದೆ ಇದ್ದರೆ ನಾವು ಕಿತ್ಕೊಳ್ಳೋಕ್ಕೆ ಹೋಗ್ತಾಯಿಲ್ಲ. ನನ್ನ ಹಸ್ಬೆಂಡ್ನ ಕೇಳಿದೆ, ಕಿತ್ಕೊಂಬರೋಣ, ಚೆನ್ನಾಗಿರುತ್ತೆ ಮಾಡಿದ್ರೆ ಅದರಲ್ಲಿ ಅಡುಗೆ ಅಂತಂದೆ.
ಅದರೆಲ್ಲ ಆಗಲ್ಲ ಬಿಡು. ನಮ್ಮವ್ರಿಗಂತೂ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್, ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಆ ಮೊಬೈಲಲ್ಲಿ ವೀಡಿಯೋ ನೋಡ್ಕೊಂಡು ಕೂತ್ಕೊತಾರೆ, ಅದೇ ಒಂದು ಇಂಟ್ರೆಸ್ಟ್ ಅಷ್ಟೇ, ಅದರಲ್ಲೇ ಇರೋದು ಜೀವ ಅನಿಸುತ್ತೆ ನನ್ನ ಕಂಡಂಗೆ. ಇನ್ನು ಇವ್ರಿಗೆ ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ, ನಾನೇ ಯಾರ ಜೊತೆ ಆದರೂ ಹೋಗಿ ಕಿತ್ಕೊಂಬರೋದು ಬೆಸ್ಟು ಅಂತ ಅಂದ್ಕೊಂಡೆ. ಸೊ ನನ್ನ ಮಗಳು ನೋಡಿ ತಲೆನೇ ಬಾಚಿಸ್ಕೊಳ್ಳಲ್ಲ ಫ್ರೆಂಡ್ಸ್. ಅದು ಏನೋ ತಲೆ ಬಾಚ್ತೀನಿ ಬಾರೆ ಅಂದರೆ ಓಡೋಗ್ತಾಳೆ. ಅಯ್ಯೋ, ಇವಾಗ ಕ್ಯಾಮ್ರಾ ನೋಡಿ ಬಳೆ ಪೋಸುಗಳು ಕೊಡೋದು ಜಾಸ್ತಿ ಆಗೋಗಿದೆ ನನ್ನ ಮಗಳಿಗೆ. ಸೊ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಸೊ ನಾನು ಮನಿ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ. ಇವತ್ತು 100 ರೂಪಾಯಿ ಒಂದು ನೋಟು, 200 ರೂಪಾಯಿ ಒಂದು ನೋಟು, 500 ರೂಪಾಯಿ ಒಂದು ನೋಟು. ಸೊ ಈ ಮೂರೂ ನಾನು ಸೇವಿಂಗ್ಸ್ ಮಾಡ್ತಾಯಿದ್ದೀನಿ. ನನ್ನ ಮಗಳ ಕೈಯಲ್ಲೇ ಮಾಡಿಸಿದ್ದೀನಿ. ಅವಳಿಗೆ ತುಂಬ ಇಂಟ್ರೆಸ್ಟು, ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಸೊ ಅವಳ ಕೈಯಲ್ಲೇ ಮಾಡಿಸ್ತಾಯಿದ್ದೀನಿ. ಇವಾಗಿಂದನೇ ಅವಳು ದುಡ್ಡು ಕೂಡಿಕ್ಕೋ ಬುದ್ಧಿ ಬರಬೇಕು ಅವಳಿಗೆ. ನಾಳೆ ದಿವಸ ಯಾರ ಹತ್ರನೂ 1 ರೂಪಾಯಿ ಕೇಳಬಾರ್ದು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಇಷ್ಟು ವರ್ಷ ನಾನು ಡಿಪೆಂಡ್ ಆಗಿ ನಾನು ಒದ್ದಾಡಿರೋ ಹತ್ರ ನನ್ನ ಮಗಳು ಯಾವತ್ತೂ ಒದ್ದಾಡಬಾರ್ದು. ಅವಳಿಗೆ ಚೆನ್ನಾಗಿ ಓದಿಸ್ಬೇಕು, ಒಂದೊಳ್ಳೆ ಕೆಲಸ ಅವಳಿಗೆ ಸಿಗಬೇಕು, ಅವಳ ಕಾಲ ಮೇಲೆ ಅವಳು ನಿಂತ್ಕೊಬೇಕು, ಮುಂದಕ್ಕೆ ಬರಬೇಕು ಅನ್ನೋದೇ ನನಗೆ ಆಸೆ. ನಂತರ ಮಾತ್ರ ನನ್ನ ಮಗಳನ್ನಂತೂ ಬೆಳೆಸೋದೇ ಇಲ್ಲ. ಯಾರನ್ನೂ ಅಷ್ಟೇ, ನಾವು ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಬೆಳೆಸಿದ್ರೇ ಅವರು ಒಂದೊಳ್ಳೆ ಉದ್ಯೋಗಕ್ಕೆ ಹೋಗ್ತಾರೆ. ನಮ್ಮನ್ನು ನೋಡ್ಕೊತಾರೋ ಇಲ್ವೋ ಅದು ಸೆಕೆಂಡ್ರಿ. ನಮ್ಮ ಮನೆ ಬರ ಹೆಂಗಿರುತ್ತೋ, ನಾವು ಹೋಗೋ ಕಾಲದಲ್ಲಿ ನಾವು ಹೆಂಗೆ ಇದ್ದು ಸಾಯಬೇಕು ಅಂತ ಇರುತ್ತೋ ಅದು ಹಂಗಾಗೇ ಆಗುತ್ತೆ. ಆದರೆ ಮಕ್ಕಳನ್ನ ಮಾತ್ರ ಚೆನ್ನಾಗಿ ಓದಿಸ್ಬೇಕು, ನಿಸ್ವಾರ್ಥದಿಂದ ಮಕ್ಕಳನ್ನ ಬೆಳೆಸಬೇಕು. ಸೊ ನಾನಂತೂ ದುಡ್ಡು ಕೂಡಿಕ್ತಾನೇ ಇದ್ದೀನಿ. ಸೊ ಅದನ್ನು ವೀಡಿಯೋ ಮಾಡೋಣ ಅಂದ್ಕೊಂಡೆ, ತೋರಿಸೋಣ ಅಂತ. ಯಾಕಂದರೆ ಒಂದು ಸರಿ ಮಾಡಿ ಹಂಗೆ ತೋರಿಸಿದ್ರೆ ಇವರು ಮಾಡ್ತಾಯಿದ್ದಾರೋ ಇಲ್ವೋ ಮನಿ ಸೇವಿಂಗ್ಸು ಅನ್ನೋದು ಬರುತ್ತಲ್ವ ಡೌಟು. ಸೊ ನಾನು ಮನಿ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ. ದಿನ ಅಂತ ನನ್ನ ಕೈಯಲ್ಲೇ ಆಗ್ತಾಯಿಲ್ಲ ಅಮೌಂಟ್ ಆಗೋಕ್ಕೆ. 2 ದಿನ 3 ದಿನ ಬಿಟ್ಟು ಎಷ್ಟಾಗುತ್ತೋ ಅಷ್ಟು, 100 ರೂಪಾಯಿ ಅಂದರೆ 100 ರೂಪಾಯಿ, 50 ರೂಪಾಯಿ ಅಂದರೆ 10 ರೂಪಾಯಿ ಇದ್ದರೂ ಕೂಡ ನಾನು ಮನಿ ಸೇವಿಂಗ್ಸ್ ಮಾಡ್ತೀನಿ. ಸೊ ಅದು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಆಗಿಲ್ಲ ಅಂದರೂ ಮುಂದಕ್ಕಾಗುತ್ತೆ ಒಂದಿನ. ಸೊ ಫುಲ್ಲು ತುಂಬೋಗೋವರೆಗೂ ಇನ್ನೂ ಟೈಮ್ ಇದೆ, 9 ತಿಂಗಳವರೆಗೂ ಟೈಮ್ ಇದೆ. ಬೇಬಿ ಡೆಲಿವರಿಗೆ ಕಡಿಮೆ ದುಡ್ಡು ಆಗ್ಬೋದು, ಆದರೆ ಡೆಲಿವರಿ ಕಡಿಮೆ ದುಡ್ಡು ಆದರೂ ಕೂಡ ಫ್ರೆಂಡ್ಸ್, ನನಗೆ ಡೆಲಿವರಿ ಟೈಮಲ್ಲಿ ನನ್ನ ಜೊತೆಗೆ ಯಾರೂ ಇರಲ್ಲ ಫ್ರೆಂಡ್ಸ್, ಯಾರೂ ಇರಲ್ಲ. ನನ್ನ ಫಸ್ಟ್ ಡೆಲಿವರಿ ಅಷ್ಟೇ ಯಾರೂ ಇರಲಿಲ್ಲ ನನ್ನ ಜೊತೆಗೆ. ಮಗುವಾಗಿದೆ, ಮಗುನ IC ಕರ್ಕೊಂಡೋಗಿದ್ದಾರೆ, ನಾನು ಒಬ್ಬಳೇ ಇದ್ದೀನಿ ಹಾಸ್ಪಿಟ್ಲಲ್ಲಿ. ನನ್ನ ಜೊತೆ ಯಾರೂ ಇಲ್ಲ. ನನ್ನ ಹಸ್ಬೆಂಡು ಮಗು ಹತ್ರ ಹೋಗ್ಬಿಟ್ಟಿದ್ರು, ಇನ್ನೊಂದು ಹಾಸ್ಪಿಟ್ಲಿಗೆ ICL ಇಟ್ಟಿದ್ದಲ್ಲ, ಸೊ ಅಲ್ಲಿ ಹೋಗಿದ್ರು. ಸೊ ನನ್ನ ಹತ್ರ ಅಂತೂ ಯಾರೂ ಇರಲಿಲ್ಲ. ಎಷ್ಟು ಬೇಜಾರಾಗ್ತಿದ್ದೋ, ಎಷ್ಟು ನೋವಾಗ್ತಾಯಿತ್ತು. ಆವಾಗ ನನ್ನ ಬೆಸ್ಟ್ ಫ್ರೆಂಡ್ ಕಾಲ್ ಮಾಡಿದ್ಲು, ಮಗು ಆಯಿತಾ, ಯಾವ ಮಗು ಆಯಿತು, ಹೇಗಿದೆಯಾ, ಯಾವ ಸೆಕ್ಷನ್ ಮಾಡಿದ್ದು ಎಲ್ಲ ವಿಚಾರಿಸಿದ್ಲು. ಆಮೇಲೆ ಎಲ್ಲಿ ನಿಮ್ಮಮ್ಮ ಬಂದ್ರಾ ಅಂತೆಲ್ಲ ಕೇಳಿದ್ರು. ಯಾರೂ ಇಲ್ಲ ನನ್ನ ಜೊತೆಗೆ, ಯಾರೂ ಬಂದಿಲ್ಲ ಅಂತ ಹೇಳಿದ್ದಕ್ಕೆ ನಿಜ ನಮ್ಮ ಫ್ರೆಂಡ್ ಹೆಂಗೆ ಕೇಳಿದ್ರು, ಯಾಕೆ ಏನಾದರೂ ಪ್ರಾಬ್ಲಮ್ಮ, ಬರಲಿಲ್ವಾ ಅಂತೆಲ್ಲ ಕೇಳಿದ್ರು. ನಂಗೆ ಅವಾಗ ಎಷ್ಟು ಅಳು ಅಂತಂದರೆ, ನಾನು ಹಾಸ್ಪಿಟ್ಲಲ್ಲೇ ಹತ್ಕೊಂಡ್ಬಿಟ್ಟಿದ್ದೀನಿ ನಾನು. ತುಂಬ ನೋವಾಗುತ್ತೆ ಫ್ರೆಂಡ್ಸ್. ನನಗೆ ಅವತ್ತು ಅನ್ನಿಸ್ತು ನಾನು ಅನಾಥೆ ಅಂತ ಅಂದ್ಬಿಟ್ಟು. ಆಮೇಲೆ ನಾನೇ ಸಿಚುವೇಶನ್ ಅರ್ಥ ಮಾಡಿಕೊಂಡೆ. ಸೊ ನನ್ನ ಹಸ್ಬೆಂಡ್ ಮಗು ಹತ್ರ ಇದ್ದಾರೆ, ಇಲ್ಲಾಂದರೆ ನನ್ನ ಜೊತೆಗೆ ಇರ್ತಾಯಿದ್ರು. ಪರವಾಗಿಲ್ಲ, ಬಂದಿದ್ದು ಒಬ್ಬರೇ, ಸಾಯೋದು ಒಬ್ಬರೇ, ಇನ್ನೇನಕ್ಕೆ ಅಳೋದು ನೋವು ಪಡೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಆಮೇಲೆ ಯಾರೋ ಒಬ್ಬರನ್ನ ಇಡಿಸಿದ್ರು ಮಗುನ ನೋಡ್ಕೊಳ್ಳೋಕ್ಕೆ 1 ತಿಂಗಳು. ನನಗಂತೂ ಬಾಣಂತನನೇ ಆಗಿಲ್ಲ ಫ್ರೆಂಡ್ಸ್, ಬಾಣಂತನನೇ ಆಗಿಲ್ಲ ನನಗೆ. ಈ ಸರಿ ನನ್ನ ಬಾಣಂತನ ಯಾರು ಮಾಡ್ತಾರೆ ಅಂದರೆ ಯಾರೂ ಮಾಡೋರಿಲ್ಲ, ನನಗಂತೂ ಯಾರೂ ಮಾಡೋರಿಲ್ಲ. ನನಗೆ ಅಲ್ಲ ಫ್ರೆಂಡ್ಸ್, ಎತ್ತು ತಾಯಿ ಇಲ್ಲದೇ ಇರೋರು ಯಾರಿಗೂ, ಯಾವ ಮಕ್ಕಳು ಅಷ್ಟೇ, ಹೆಣ್ಮಕ್ಳಿಗೆ ಎತ್ತು ತಾಯಿ ಇಲ್ಲ ಅಂದರೆ ಬಾಣಂತನ ಮಾಡೋರು ಯಾರೂ ಇಲ್ಲ. ಏನೋ ಅತ್ತೆ ಒಳ್ಳೆಯವರಾಗಿದ್ದು ಒಳ್ಳೆ ಮನಸ್ಸಲ್ಲಿ ಇದ್ದರೆ ಅವ್ರು ಮಾಡ್ತಾರೆ. ನನಗೆ ಆ ಅದೃಷ್ಟನೂ ಇಲ್ಲ. ಅವರಾದರೂ ಇದ್ದಿದ್ರೆ ನನಗೆ ಎಲ್ಲ ನಡೀತಾಯಿತ್ತು. ಡೆಲಿವರಿ ಟೈಮಲ್ಲಿ ಜೊತೆಗಿರೋರು, ಮಗು ನೋಡ್ಕೊಳ್ಳೋರು, ನನ್ನ ನೋಡ್ಕೊಳ್ಳೋರು, ಬಾಣಂತನೂ ಆಗ್ತಾಯಿತ್ತು, ಎಲ್ಲ ಆಗ್ತಾಯಿತ್ತು. ನನ್ನ ಕರ್ಮಕ್ಕೆ ನನ್ನ ಹೆತ್ತ ತಾಯಿನೂ ಇಲ್ಲ, ಸ್ವಂತ ಅತ್ತೆನೂ ಇಲ್ಲ. ನನ್ನ ಅತ್ತೆ ಆದರೂ ಇದ್ದಿದ್ರೆ ಇವತ್ತಿಗೆ ಎಷ್ಟೋ ಚೆನ್ನಾಗಿರ್ತಾಯಿತ್ತು. ಸೊ ಈ ರೀತಿ ನಾನು ಇದಕ್ಕೆ ಏನಕ್ಕಪ್ಪ ಯಾರೂ ಇಲ್ಲ ನೋಡ್ಕೊಳ್ಳೋರು, ಮಗು ನೋಡ್ಕೊಳ್ಳೋರು, ನನ್ನನ್ನು ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂದಮೇಲೆ ಇನ್ನೇನಕ್ಕೆ ಇನ್ನೊಂದು ಮಗು ಅಂತಲೂ ಯೋಚನೆ ಮಾಡಿದ್ದೆ. ಬಟ್ ನಾನು ಒಬ್ಬಳೇ ಬದುಕಿರೋದು ನನಗೆ ಗೊತ್ತು, ಒಂಟಿಯಾಗಿ ನಾನು ಬದುಕಿರೋದು ನನ್ನ ಲೈಫ್ ಹೆಂಗೆ ಅಂತ ಗೊತ್ತು. ಇವತ್ತಿಗೂ ನನ್ನ ಮದುವೆಗೆ, ಡೆಲಿವರಿಗೆ ಯಾರೂ ನನ್ನ ಜೊತೆಗಿರಲಿಲ್ಲ. ಅದೇ ನನಗೊಂದು ಅಕ್ಕನೋ ತಂಗಿನೋ ಅಣ್ಣನೋ ತಮ್ಮನೋ ಇದ್ದಿದ್ದರೆ ಎಷ್ಟು
ನನಗೆ ಸಹಾಯ ಮಾಡ್ತಾಯಿದ್ರು, ಎಷ್ಟು ಹತ್ರದಲ್ಲಿ ಇರ್ತಿದ್ರು. ನನ್ನವರು ಅಂತ ಒಬ್ರು ಇರ್ತಿದ್ರಲ್ವ, ಸ್ವಂತದವ್ರು ಅನ್ನೋರು ಬೇಕೇ ಬೇಕು ಫ್ರೆಂಡ್ಸ್. ಅವ್ರು ಇಲ್ಲದೇ ಇರೋದ್ರಿಂದನೇ ಈ ಪ್ರಾಬ್ಲಮ್ ಆಗೋದು. ಸೊ ಅದಕ್ಕೆ ನನ್ನ ಮಗಳಿಗೂ ಒಂಟಿಯಾಗಿ ಬದುಕೋದು ಬೇಡ, ಅವಳೊಬ್ಬಳೇ ಆಗೋದು ಬೇಡ, ಅವಳಿಗೂ ಯಾರಾದರೂ ಒಂದು ಇನ್ನೊಬ್ರು ಇತ್ತು ಅಂತಂದರೆ ಜೊತೆಗೆ ಮಕ್ಕಳು, ತಂಗಿನೋ ತಮ್ಮನೋ ಇತ್ತು ಅಂದರೆ ಅವಳಿಗೊಂಥರ ಗಿಫ್ಟ್ ಕೊಟ್ಟಂಗೆ ಫ್ರೆಂಡ್ಸ್. ಜೀವನ ಪೂರ್ತಿ ಜೊತೆಗಿರ್ತಾರೆ, ಒಬ್ಬರೇ ಅನಿಸಲ್ಲ, ಹಾಡಿಕೊಂಡು ಮುಂದೆ ಓದ್ಕೊಂಡು ಚೆನ್ನಾಗಿರ್ತಾರೆ ಜೊತೆಗಿದ್ದರೆ. ನಾವಿಲ್ಲ ಅಂತಂದರೂ ಇರ್ತಾರೆ. ಇವಾಗ ನನ್ನ ಹಸ್ಬೆಂಡ್ ವಿಷಯದಲ್ಲೇ ತಗೊಳ್ಳಿ, ಅಪ್ಪ ಅಮ್ಮ ಇಲ್ಲ, ಹೊರ್ಟೋದ್ರು ಅವ್ರಿಗೆ. ನನ್ನ ಹಸ್ಬೆಂಡ್ ಒಬ್ಬರೇ, ಅವ್ರ ತಮ್ಮ ಇದ್ದಿದ್ದಕ್ಕೆ ಅವ್ರಿಗೇನೋ ಲೈಫು ಏನೋ ಆಯಿತು, ತಮ್ಮಂಗೆ ಅಣ್ಣ ಇದ್ದಾನೆ ಅಂತ, ಅಣ್ಣಂಗೆ ತಮ್ಮ ಇದ್ದಾನೆ ಅಂತ ಇಬ್ಬರು ಹೆಂಗೋ ಬದುಕಿದ್ರು. ಅದೇ ಒಬ್ಬರೇ ಇದ್ದಿದ್ರೆ, ಇಬ್ಬರು ತಂದೆ ತಾಯಿನೂ ಕಳ್ಕೊಂಡಾಗ ಒಬ್ರಿಗೆ ನಾನು ಯಾಕೆ ಇರಬೇಕು ಅಂತ ಅನಿಸಲ್ವಾ? ಖಂಡಿತ ಅನಿಸುತ್ತೆ. ಅದಕ್ಕೆ ನಾಳೆ ದಿವಸ ನನ್ನ ಮಗಳಿಗೆ ಆ ಥರ ಅನಿಸ್ಬಾರ್ದು, ನನಗೆ ಯಾರೂ ಇಲ್ಲ ಜೊತೆಗೆ ಅಂತ. ಅದಕ್ಕೆ ಇನ್ನೊಂದು ಮಗು ಆಗಲಿ ಅಂತ. ಏನೋ ಫ್ರೆಂಡ್ಸ್, 1 ತಿಂಗಳು ಬಾಧೆ ಆಗುತ್ತೆ. ನಾನೆದ್ದು ಮಗುನ ಎತ್ಕೊಳ್ಳೋಕ್ಕಾಗೋವರೆಗೂ, ಸಿ ಸೆಕ್ಷನ್ ಆಪ್ರೇಷನ್ ಆದಮೇಲೆ ನಾನೆದ್ದು ಮಗು ನೋಡ್ಕೊಳ್ಳೋವರೆಗೂ ಒಂದು ಸ್ವಲ್ಪ ಪ್ರಾಬ್ಲಮ್. ಯಾರಾದರೂ ಒಬ್ಬರು ಜೊತೆಗಿರಲೇಬೇಕು. ಗೊತ್ತಲ್ವಾ, ಸಿ ಸೆಕ್ಷನ್ ಆಪ್ರೇಷನ್ ಆದಮೇಲೆ ಬಾಣಂತಿನ ಎಷ್ಟು ಕೇರ್ ಮಾಡಬೇಕು ಅಂತ. ಯಾರೂ ನನ್ನ ಕೇರ್ ಮಾಡೋರಿಲ್ಲ. ಈ ಸರಿನೂ ನಾನು ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾರ ಹತ್ರನೂ ಒಂಚೂರು ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ನನಗೆ ಗೊತ್ತು ನನ್ನ ಹಣೆ ಬರ ಏನು, ನನ್ನ ಲೈಫ್ ಏನು, ನಾನೇನು ಅಂತ ಅಂದ್ಬಿಟ್ಟು. ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಎತ್ತು ತಾಯಿ ಇದ್ದರೂ ಕೂಡ ಡೆಲಿವರಿ ಟೈಮಿಗೆ ಬರಲ್ಲ, ನೋಡಲ್ಲ, ಮಾಡಲ್ಲ. ಹಾಗೆ ಬಾಣಂತನೂ ಕೂಡ ಆಗಲ್ಲ. ಎತ್ತು ತಾಯಿ ಎಲ್ಲ ಇದ್ದರೂ ಕೂಡ ಎಷ್ಟೋ ಹೆಣ್ಮಕ್ಳಿಗೆ ಇದು ಆಗಲ್ಲ. ನಾನು ಅದನ್ನೂ ಎಕ್ಸಾಂಪಲ್ ನೋಡಿಬಿಟ್ಟಿದ್ದೀನಿ. ಇನ್ಮೇಲೆ ನಾನು ಯಾಕೆ ನೋವು ತಿನ್ನಬೇಕು? ಸೊ ಬಂದಿದ್ದು ಬರಲಿ, ನನಗೆ ಶಕ್ತಿ ಇದೆ, ದೇವ್ರ ಶಕ್ತಿ ಕೊಡ್ತಾನೆ, ದೇವ್ರ ನಂಬೋಣ, ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಹುಡುಕ್ತಾ ಇದ್ದಾರೆ ಒಂದು ಹೆಂಗಸನ್ನ. ಡೆಲಿವರಿ ಟೈಮಲ್ಲಿ ನೈಟು ಇರಬೇಕಲ್ಲ ನನ್ನ ಜೊತೆ. ಹಾಸ್ಪಿಟ್ಲಲ್ಲಿ ಯಾರಾದರೂ ಒಬ್ಬರು ಇರಲೇಬೇಕು ಪೇಷಂಟ್ ಜೊತೆ. ಸೊ ಹುಡುಕ್ತಾ ಇದ್ದಾರೆ. ಅದು ಯಾರು ಸಿಗ್ತಾರೆ ಫ್ರೆಂಡ್ಸ್? ಯಾರೋ ಸ್ವಂತದವರೇ ಆಗಲ್ಲ, ಮಾಡಲ್ಲ. ಇನ್ನು ಯಾರೋ ಬಂದು ಡೆಲಿವರಿ ಟೈಮಲ್ಲಿ ನನ್ನ ಮಗುನ ನೋಡ್ಕೊತಾರೆ ಅಂದರೆ ಯಾರು ಸಿಗ್ತಾರೋ ಏನೋ. ದೇವರೇ ಏನೋ ಒಂದು ದಾರಿ ಮಾಡಬೇಕು. ಸೊ ಹಿಂಗಾಗಿದೆ ಫ್ರೆಂಡ್ಸ್ ಲೈಫು. ಇದಕ್ಕೆ ಮಗುನೇ ಬೇಡ ಅಂತ ಅಂದ್ಕೊಂಡಿದ್ದೆ ನಾನು. ಸರಿ, ಹೆಂಗೋ ಆಗಲಿ. ನನ್ನಲ್ಲಿ ಶಕ್ತಿ ಇದೆ ಅನಿಸುತ್ತೆ. ಅದಕ್ಕೆ ನನಗೆ ಈ ಟೈಮಲ್ಲಿ ಯಾರೂ ಜೊತೆಗಿಲ್ಲ, ಪರವಾಗಿಲ್ಲ, ನಾನು ಒಬ್ಬಳೇ ಹೇಗೋ ಹ್ಯಾಂಡಲ್ ಮಾಡ್ತೀನಿ. ದೇವ್ರು ನಂಬ್ತೀನಿ, ದೇವ್ರು ಏನಾದರೂ ಸಹಾಯ ಮಾಡ್ತಾನೆ, ನೋಡೋಣ. ಇನ್ನು ಒಬ್ಬರು ಕಮೆಂಟ್ ಮಾಡಿದ್ರಲ್ಲ, ಸೊ ನೀವು ನಿಮ್ಗೆ ಸಿಕ್ಕಿರೋ ಅವಕಾಶನ ಬಿಡಬೇಡಿ. ನಿಮ್ಮ ಡೆಲಿವರಿ ಆದಮೇಲೂ ಮೆಟರ್ನಿಟಿ ಲೀವ್ ತೊಗೊಂಡು ನೀವು ಕೆಲ್ಸಕ್ಕೆ ಹೋಗಿ ಅಂತ. ಹೋಗ್ಬೋದು, ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಬಟ್ ಆವಾಗ ಒಂದು 6-7 ತಿಂಗಳು ಕೊಡ್ಬೋದೇನೋ ಮೆಟರ್ನಿಟಿ ಲೀವು. ಆಮೇಲೆ ಮಗುನ ಯಾರು ನೋಡ್ಕೊತಾರೆ? ಮಗುನ ಯಾರೂ ನೋಡ್ಕೊಳ್ಳೋರಿಲ್ಲ ಫ್ರೆಂಡ್ಸ್. ಅದೇ ಬಾಧೆ. ಆ ಮಗುನ ನೋಡ್ಕೊಳ್ಳೋರು ಯಾರಾದರೂ ಇತ್ತು ಅಂದರೆ ನಾನು ಯಾವಾಗೋ ಕೆಲ್ಸಕ್ಕೆ ಹೋಗ್ಬೋದಿತ್ತು. ಯಾರೂ ನೋಡ್ಕೊಳ್ಳೋರಿಲ್ಲ. ಇವಾಗ ನನ್ನ ಮಗಳು ದೊಡ್ಡೋಳು ಆಗಿದ್ದಾಳೆ ಒಂದು ಸ್ವಲ್ಪ ಅನ್ನೋ ಕಾರಣಕ್ಕೆ ನಾನು ಇವಾಗ ಕೆಲ್ಸಕ್ಕೆ ಹೋಗಬೇಕು ಅಂತ ಅಂದ್ಕೊತಾ ಇರೋದು. ತುಂಬ ಕಷ್ಟ ಫ್ರೆಂಡ್ಸ್. ಎತ್ತು ತಾಯಿ ಅತ್ತೆ ಯಾರೂ ಇಲ್ಲ ಅಂತಂದಾಗ ಅವ್ರ ಮಕ್ಕಳನ್ನ ಬಿಟ್ಟು ಕೆಲ್ಸಕ್ಕೆ ಹೋಗೋದು ತುಂಬಾ ಕಷ್ಟ. ಆದರೂ ನೋಡೋಣ ಮುಂದಕ್ಕೆ, ಫ್ಯೂಚರ್ ಬಗ್ಗೆ ನಾನು ಏನೂ ಯೋಚನೆ ಮಾಡ್ತಾಯಿಲ್ಲ. ಆಮೇಲೆ ನನಗನ್ಸಿದ್ದೇನು ಅಂತಂದರೆ, ಅಟ್ಲೀಸ್ಟ್ ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿರೋದಕ್ಕೆ ನನಗೆ ಈ ಜಾಬ್ ಸಿಕ್ತು. ಇಲ್ಲಾಂದಿದ್ರೆ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ ಅಂದಿದ್ದರೆ ನನಗೆ ಈ ಜಾಬು ಸಿಗ್ತಾ ಇರಲಿಲ್ಲ ಅಂತ ನನಗನ್ನಿಸ್ತು. ಯಾಕಂತಂದರೆ ಡಿಗ್ರಿ ನಾನು 3 ಇಯರ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಡಿಗ್ರಿ ಕಂಪ್ಲೀಟ್ ಮಾಡೋಕ್ಕೆ. ಅದು ಮ್ಯಾಥ್ಸ್ ಒಂದೇ ನನಗೆ ಪ್ರಾಬ್ಲಮ್ ಆಗಿದ್ದು. ಎಲ್ಲದರಲ್ಲೂ ಚೆನ್ನಾಗಿ ಮಾಡಿದ್ದೀನಿ, ಮ್ಯಾಥ್ಸ್ ಒಂದೇ ಪ್ರಾಬ್ಲಮ್ ಆಗಿದ್ದು ನನಗೆ. ಅವಾಗೂ ನಾನು ಆ ಟೈಮಲ್ಲೂ ಹೇಳಿಲ್ಲ ನಮ್ಮ ಅಪ್ಪ ಅಮ್ಮ, ಓದ್ಕೊಮ್ಮ, ಇದು ಮುಂದಕ್ಕಾಗುತ್ತೆ ಅಂತ. ಏನು ಹೇಳಿದಂದ್ರೆ, ಇರಲಿ ಬಿಡು, ನೀನು ಓದಿ ಕೆಲ್ಸಕ್ಕೆ ಹೋಗಿ ದುಡ್ದು ಯಾರನ್ನ ಸಾಕಬೇಕು, ನಮ್ಮ ದುಡ್ಡೆಲ್ಲ ಇದೆಯಲ್ಲ ನಿನಗೆ, ಎಲ್ಲ ನಿಂದೆ, ನಾವೇನು ಎತ್ಕೊಂಡು ಹೋಗೋಕ್ಕಾಗುತ್ತಾ, ಎಲ್ಲ ನಿಂದೆ ಬಿಡು ಅಂತ ಹೇಳಿದವರು. ನನಗದೇ ಇದಾಯಿತು ಮೈಂಡಲ್ಲಿ. ಓದೋ ಕಡೆ ಇಂಟ್ರೆಸ್ಟೇ ಬರಲಿಲ್ಲ. ಆದರೂ ಕಂಪ್ಲೀಟ್ ಮಾಡಿಕೊಂಡೆ. ನನ್ನ ಅದೃಷ್ಟ ಏನು ಅಂದರೆ, ಡಿಗ್ರಿ ನಾನು 3 ಇಯರ್ಸ್ ಆದರೂ ಕೂಡ ಪಾಸ್ ಮಾಡ್ಕೊಳ್ಳೋದು. 50% ಮೇಲೆ ನನ್ನದು ಮಾರ್ಕ್ಸ್ ಬಂದಿದೆ. 50% ತೊಗೊಂಡಿದ್ದೀನಿ ನಾನು. ಅದೊಂದರಿಂದನೇ ನನಗೆ ಇವಾಗ ಬಿ ಎಡ್ ಕಟ್ಟೋಕ್ಕಾಗಿದ್ದು. 50 ಕೆಳಗಡೆ ಬಂದಿದ್ದರೆ ನಾನು ಬಿ ಎಡ್ಡು ಕಟ್ಟೋಕ್ಕಾಗ್ತಾಯಿರಲಿಲ್ಲ. ಸೊ ಹೆಂಗೋ ಡಿಗ್ರಿ ಕಂಪ್ಲೀಟ್ ಆಗಿದ್ದಕ್ಕೆ ಇವಾಗ ಒಂದು ಜಾಬ್ ಸಿಕ್ಕಿದೆ ಅನ್ನೋದೇ ಖುಷಿ. ಸಾಯಂಕಾಲ ನಾನು ಮಾವಿನಕಾಯಿ ಮತ್ತು ಉಪ್ಪು ಖಾರ ತಿಂದೆ. ನನ್ನ ಹಸ್ಬೆಂಡ್ ಬಂದಿದ್ದಾರೆ, ಪಾಪುಗೆ ಹನಿ ಕೇಕ್ ತಂದಿದ್ದಾರೆ. ಸೊ
ಸೊ ಅಷ್ಟೇ ಫ್ರೆಂಡ್ಸ್, ಬೆಳಗ್ಗೆ ಹಾಟ್ ವಾಟರ್ ಕುಡಿತೀನಿ, ವಾಕಿಂಗ್ ಮಾಡ್ತೀನಿ, ಎಕ್ಸಸೈಸ್ ಮಾಡ್ತೀನಿ, ಟೈಮ್ ಟು ಟೈಮ್ ತಿಂತೀನಿ. ಆದಷ್ಟು ರೈಸ್ ಬಿಟ್ಟು ನಾನು ಉಪ್ಪಿಟ್ಟು, ಇಡ್ಲಿ, ದೋಸೆ ಆ ಥರ ತಿಂತೀನಿ. ಮಧ್ಯಾಹ್ನ ಓಟ್ಸ್ ತಿಂತೀನಿ. ಅದಾದಮೇಲೆ ನಾನು 12 ಗಂಟೆಯಲ್ಲಿ ಆ್ಯಪಲ್ಲು ಕೂಡ ತಿಂತೀನಿ. ಅದಾದಮೇಲೆ ಮಧ್ಯಾಹ್ನ ಓಟ್ಸು ಇಲ್ಲ ಚಪಾತಿ ಪಲ್ಯ ಏನಾದರೂ ತಿಂತೀನಿ. ಅದು ಬಿಟ್ಟರೆ ನೆಕ್ಸ್ಟು ನಾನು 4 ಗಂಟೆ ಆ ಟೈಮಲ್ಲಿ ಮತ್ತೆ ಏನಾದರೂ ಫ್ರೂಟ್ಸ್ ಇತ್ತು ಅಂದರೆ ಫ್ರೂಟ್ಸ್ ತೊಗೊತೀನಿ. ಆಮೇಲೆ ನೈಟು ಅನ್ನ ಸಾಂಬಾರು ಇಲ್ಲ ಅನ್ನ ಮಜ್ಜಿಗೆ ಆ ಥರ ತಿಂತೀನಿ. ಅಷ್ಟೇ ಫ್ರೆಂಡ್ಸ್ ನನ್ನ ಡಯೆಟು. ನಾನು ಟಿಫನ್ ಮಾಡಿದ್ಮೇಲೆ ನಾನು ಶುಗರ್ ಟ್ಯಾಬ್ಲೆಟ್ ಹಾಕ್ಕೊತೀನಿ. ಇವತ್ತು ಡಯೆಟ್ ಸರಿ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ನಾನು ಹನಿ ಕೇಕು ಮತ್ತು ಐಸ್ ಕ್ರೀಮು, ಗೋಬಿ ಎಲ್ಲ ತಿಂದ್ಬಿಟ್ವಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಹೇಳಿರೋ ಮಾತು ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.